ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಟಿವಿಕೆಯ ಮುಖ್ಯಸ್ಥರಾದ ವಿಜಯ್. ಸರ್ಕಾರ ರಚನೆಯ ಹಕ್ಕು ಮಂಡನೆಯಾಗಿದೆ. ರಾಜಭವನ ಕಚೇರಿಗೆ ತೆರಳಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ದಳಪತಿ ವಿಜಯ್. ನಾಳೆ ವಿಜಯ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ವೇದಿಕೆ ಕೂಡ ಪರ್ಯಾಯವಾಗಿ ಸಿದ್ದವಾಗ್ತಾ ಇದೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ಚೆನ್ನೈನ ರಾಜಭವನದ ಒಳಗೆ ವಿಜಯ್ ಅವರು ತೆರಳುತ್ತಾ ಇರುವ ಸಂದರ್ಭದ ದೃಶ್ಯವನ್ನು ಸದ್ಯಕ್ಕೆ ನೀವು ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಇದ್ರು, ನೇರ ಸಂಪರ್ಕದಲ್ಲಿದ್ದಾರೆ. ಈ ವಿಜಯ್ ಅವರನ್ನ ಕರೆಸೋ ವಿಚಾರದಲ್ಲೂ ಕೂಡ ಕೊಂಚ ಡಿಲೇ ಆಯಿತು, ವಿಳಂಬ ಮಾಡಿದ್ರು ರಾಜ್ಯಪಾಲರು ಅನ್ನೋ ಚರ್ಚೆಗಳು ನಡೀತಾ ಇತ್ತು. ಅದರ ಬೆನ್ನಲ್ಲೇ ಇದೀಗ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ವಿಜಯ್. ಸೊ ಈ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ನೀಡ್ತಾ ಹೋಗೋದಾದ್ರೆ ಅಭಿಷೇಕ್. ಈಗಾಗಲೇ ಸಿಎಂ ಸ್ಟಾಲಿನ್ ಅವರು ರಾಜೀನಾಮೆಯನ್ನ ನೀಡಿರುವಂತದ್ದು ರಾಜಭವನದಿಂದ ರಾಜ್ಯಪಾಲರು ಅಕ್ಸೆಪ್ಟ್ ಕೂಡ ಮಾಡಿದ್ದಾರೆ. ಹೊಸ ಸರ್ಕಾರ ಫಾರ್ಮ್ ಆಗುವವರೆಗೂ ನೀವು ಸೇವೆಯನ್ನ ಮುಂದುವರಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಒನ್ಸ್ ಅಗೇನ್ ಇದು ಪ್ರತಿ ಗವರ್ಮೆಂಟ್ ನಲ್ಲೂ ನಡೆಯುವಂತ ಪದ್ಧತಿ ಆಗಿರುವಂತದನ್ನ ಇಲ್ಲೂ ಕೂಡ ಪಾಲಿಸಲಾಗ್ತಾ ಇದೆ. ಈಗ ವಿಜಯರವರನ್ನ ಕರೆಸಿ ರಾಜ್ಯಪಾಲರೇ ಮಾತನಾಡಬೇಕಿತ್ತು ಅನ್ನೋದು ಒಂದು ಅಂಶ ಆಯಿತು. ಅದನ್ನ ತಡವಾಗಿ ಮಾಡಿದ್ದಾರೆ ಅನ್ನೋದು ಒಂದು ಅಂಶ ಆಯಿತು. ಅಂದ್ರೆ ಸ್ಪಷ್ಟ ಬಹುಮತ ಬಂದಿರುವಂತ ಪಕ್ಷದ ನಾಯಕ ಡಿಸೈಡ್ ಮಾಡ್ತಾನೆ ಯಾವಾಗ ರಾಜ್ಯಪಾಲರನ್ನ ಭೇಟಿಯಾಗಬೇಕು ಅಂತ. ಅದು ಸಾಮಾನ್ಯವಾಗಿ 24 ಗಂಟೆಯಿಂದ 48 ಗಂಟೆಗಳ ಒಳಗೆ ಹೋಗಿ ಭೇಟಿಯಾಗುವಂತ ಒಂದು ಕಾನೂನು ಅಥವಾ ಒಂದು ಅವಕಾಶ ಆ ಒಂದು ಸ್ಪಷ್ಟ ಬಹುಮತ ಪಡೆದಿರುವಂತ ಪಕ್ಷಕ್ಕೆ ಇರುತ್ತೆ. ಒಂದು ವೇಳೆ ಇದು 2 ರಿಂದ 3 ದಿನಗಳಾದರೂ ಯಾರು ಸಂಪರ್ಕ ಮಾಡಿಲ್ಲ ಅಂದಾಗ ಮಾತ್ರ ರಾಜ್ಯಪಾಲರು ಈ ವಿಚಾರದಲ್ಲಿ ಸೂಕ್ಷ್ಮವಾಗಿ ಮಧ್ಯಸ್ಥಿಕೆಯನ್ನು ವಹಿಸಬೇಕಾಗತ್ತೆ ಅಥವಾ ಎಚ್ಚರಿಕೆ ಗಂಟೆಯನ್ನು ಬಾರಿಸಬೇಕಾಗತ್ತೆ. ಆದರೆ ಈ ವಿಚಾರದಲ್ಲಿ ಸ್ಪಷ್ಟ ಬಹುಮತ ಸಿಕ್ಕಿದೆ. ಒಂದು ಹಂತದ ಗೊಂದಲ ಇತ್ತು. ಎಐಎಡಿಎಂಕೆಯಲ್ಲೇ 2 ಬಣಗಳಾಗಿದೆ. ಬಿಜೆಪಿಯಲ್ಲೇ ಒಂದಿಷ್ಟು ಜನ ವಿಜಯರವರಿಗೆ ಸಪೋರ್ಟ್ ಅನ್ನು ಕೊಡೋರಿದ್ರು, ಎಐಎಡಿಎಂಕೆಯಲ್ಲಿ ಸಪೋರ್ಟ್ ಅನ್ನು ಕೊಡುವಂತವರಿದ್ರು. ಮುಂದಿನ 40 ವರ್ಷಗಳ ಭವಿಷ್ಯಕ್ಕಾಗಿ ಎಐಎಡಿಎಂಕೆಯಲ್ಲಿರೋರು ವಿಜಯರನ್ನ ಸಪೋರ್ಟ್ ಮಾಡಿ ಅಂತ ಪಕ್ಷದ ಅಧ್ಯಕ್ಷರಿಗೆ ಹೇಳಿದ್ರು. ಈ ಲೆಕ್ಕಾಚಾರವನ್ನು ಕೂಡ ವಿಜಯರವರು ಗಮನಿಸ್ತಾ ಇರ್ತಾರೆ. ಪ್ರಾದೇಶಿಕ ಪಕ್ಷದಲ್ಲಿ ಗೆದ್ದಿರುವಂತಹ ಅಭ್ಯರ್ಥಿಗಳು ಏನ್ ಹೇಳ್ತಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇರ್ತಾರೆ. ಕಾಂಗ್ರೆಸ್ ಏನ್ ತೀರ್ಮಾನ ಮಾಡುತ್ತೆ ಅನ್ನೋದನ್ನು ಕೂಡ ಗಮನಿಸ್ತಾ ಇರ್ತಾರೆ. ಇಲ್ಲಿ ಮಿತ್ರರನ್ನ ಹೊರತುಪಡಿಸಿನದಕ್ಕಿಂತ ಸ್ನೇಹಕ್ಕಿಂತ ಹೆಚ್ಚಾಗಿ ರಾಜಕೀಯ ಲಾಭ ಯಾರಿಂದ ಯಾರಿಗೆ ಆಗುತ್ತೆ, ಇದರಿಂದ ರಾಜ್ಯಕ್ಕೆ ಏನು ಲಾಭ ಆಗುತ್ತೆ, ಇದರಿಂದ ಆಡಳಿತಕ್ಕೆ ಯಾವ ರೀತಿ ನಮಗೆ ಸಹಕಾರ ಆಗುತ್ತೆ ಅನ್ನೋದು ಸಾಮಾನ್ಯವಾಗಿ ರಾಜಕಾರಣಿಗಳು ಹಾಕುವ ಲೆಕ್ಕಾಚಾರ ಆಗುತ್ತೆ. ಇಲ್ಲಿ ವಿಜಯ್ನ ವರ್ಚಸ್ಸು ಒಂದ್ ಕಡೆ ಆಗುತ್ತೆ, ಪ್ರಭಾವ ಇನ್ನೊಂದ್ ಕಡೆ ಆಗುತ್ತೆ, ಅವರ ಐಡಿಯಾಲಜಿ ಸಿದ್ಧಾಂತ ಮತ್ತೊಂದ್ ಕಡೆ ಆಗುತ್ತೆ. ಇದಿಷ್ಟರ ಜೊತೆ ಕಾಂಬಿನೇಷನ್ ಇದ್ದಿದ್ದು ಬಡವರನ್ನ ಗುರುತಿಸಿ ಅವರಿಗೆ ಟಿಕೆಟ್ ಅನ್ನ ನೀಡಿ ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಜೊತೆನೂ ವಿಜಯ್ ಮಾತನಾಡ್ತಾರೆ. ಈ ಹಿಂದೆ ಇದ್ದಂತ ಸಿಎಂಗಳು ತೋರಿಸ್ತಾ ಇದ್ದಂತ ದರ್ಪವನ್ನ ಈ ವ್ಯಕ್ತಿ ತೋರಿಸ್ತಾ ಇಲ್ಲ. ಇದಿಷ್ಟು ಕೂಡ ಹ್ಯುಮ್ಯಾನಿಟೇರಿಯನ್ ಫ್ಯಾಕ್ಟ್ಸ್ ಅಂತ ಏನ್ ಹೇಳ್ತೀವಿ, ಇಂಟೆಲೆಕ್ಚುಯಲ್ ಫ್ಯಾಕ್ಟ್ಸ್ ಅಂತ ಏನ್ ಹೇಳ್ತೀವಿ, ಅದ್ರ ಜೊತೆಗೆ ಯಾವ ರೀತಿ ತಮ್ಮನ್ನ ತಾವು ಸಮಾಜದಲ್ಲಿ ಬಿಂಬಿಸಿಕೊಂಡಿದ್ದಾರೆ, ಇದೆಲ್ಲವೂ ಕೂಡ ಲೆಕ್ಕಾಚಾರ ವೋಟ್ ಆಗಿ ಕನ್ವರ್ಟ್ ಆಗಿದೆ ಅನ್ನೋದು ಮೊದಲನೇದಾಗುತ್ತೆ. ಇದ್ರ ಜೊತೆಗೆ ಒಂದು ಟರ್ಮ್ ಗೆದ್ರೆ ಸಾಕ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಟಿವಿಕೆ ಇರಲೇ ಇಲ್ಲ. ಪಕ್ಷ ಆರಂಭ ಆಗಿ 1 ವರ್ಷದಲ್ಲೇ 108 ಸೀಟನ್ನ ಪಡಿತೀವಿ ಅಂದಾಗ ಇನ್ನುಳಿದ 30 ವರ್ಷ ಇನ್ ಯಾವ ತರ ನಾವು ಪಕ್ಷವನ್ನ ಬೆಳೆಸಬಹುದು, ಒಂದು ವೇಳೆ ವಿಜಯ್ ಕಾಲವಾದ್ರೂ ಕೂಡ ಪಕ್ಷ ಯಾವ ರೀತಿ ಮುಂದುವರಿಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಈಗ ವಿಜಯರವರಿಗೆ ಒಂದಿಷ್ಟು ಇನ್ಪುಟ್ಗಳನ್ನ ರಾಜಕೀಯ ಧುರೀಣರು ಅವರ ಸುತ್ತಮುತ್ತ ಏನಿದ್ದಾರೆ ಕೊಟ್ಟಿರುವಂತದ್ದು. ಇದು ಕೇವಲ ಒಂದು ಪಕ್ಷ ಅಲ್ಲ, ಇದು ಕೇವಲ ಒಂದು ಬಾರಿಯ ಅಧಿಕಾರವಲ್ಲ, ಬದಲಾಗಿ ಇದು ಒಂದು ಪರ್ಯಾಯ ವ್ಯವಸ್ಥೆಯನ್ನೇ ತಮಿಳುನಾಡಿಗೆ ತಂದುಕೊಟ್ಟಿರೋದ್ರಿಂದ ಇದನ್ನ ದಶಕಗಳ ಕಾಲ ಯಾವ ರೀತಿ ಮುಂದುವರಿಸಬೇಕು ಅನ್ನೊಂದು ಐಡಿಯಾಲಜಿಯನ್ನು ಈಗಾಗಲೇ ವಿಜಯರವರಿಗೆ ತಿಳಿಸಿರುವಂತದ್ದು. ಇದರ ಈ ಮ್ಯಾಟರ್ನ ಸೆನ್ಸಿಟಿವಿಟಿ ಹಾಗೂ ಸೀರಿಯಸ್ನೆಸ್ ವಿಜಯರವರ ಗಮನಕ್ಕೆ ತಂದಿರೋದ್ರಿಂದಲೇ ಮೊದಲ ಹೆಜ್ಜೆಯನ್ನ ತಪ್ಪಾಗಿ ಇಡಬಾರದು. ಮೊದಲ ಹೆಜ್ಜೆಯಲ್ಲೇ ಮೈತ್ರಿ ಮಾಡಿಕೊಳ್ಳುವಾಗಲೇ ನಾವು ಎಡವಟ್ಟನ್ನ ನಾವು ಮಾಡಿಕೊಂಡ್ರೆ ಈ ಪಕ್ಷವನ್ನ ಜನ ತಿರಸ್ಕಾರ ಮಾಡ್ತಾರೆ. ಡಿಎಂಕೆ ಹಾಗೂ ಎಐಎಡಿಎಂಕೆನೇ ತಿರಸ್ಕಾರ ಮಾಡಿದವರು ನನ್ನನ್ನ ತಿರಸ್ಕಾರ ಮಾಡೋದಿಲ್ಲ ಅನ್ನೊಂದು ಲೆಕ್ಕಾಚಾರ ಖಂಡಿತವಾಗಿಯೂ ವಿಜಯರವರಿಗೆ ಇರೋದ್ರಿಂದಲೇ ಯಾವ ಹೆಜ್ಜೆ ಯಾರ ಜೊತೆ ಇಡಬೇಕು, ಯಾವ ಕಾರಣಕ್ಕೆ ಇಡಬೇಕು, ಅವರಿಗೆ ಯಾವ ಅವಕಾಶ ಸ್ಥಾನಮಾನವನ್ನ ಕೊಡಬೇಕು, ಅವರ ಬೇಡಿಕೆಗಳಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು, ನಮ್ಮ ಒಪ್ಪಂದಗಳನ್ನು ಅವರಿಗೆ ಯಾವ ರೀತಿ ತಲುಪಿಸಬೇಕು, ಈ ಇಷ್ಟೋ ಲೆಕ್ಕಾಚಾರಗಳನ್ನ ಕ್ಲಾರಿಟಿ ಆಫ್ ಥಾಟ್ಸ್ ತಗೊಂಡ ನಂತರವಷ್ಟೇ ರಾಜಭವನಕ್ಕೆ ತೆರಳಬೇಕು ಅನ್ನೋ ಒಂದು
ಒಂದು ಬಾರ್ಡರ್ ಅನ್ನ ಅವ್ರು ಹಾಕೊಂಡಿದ್ರು. ಈ ಚೌಕಟ್ಟನ್ನ ಕ್ಲಿಯರ್ ಆಫ್ ಥಾಟ್ಸ್ ಆದ್ಮೇಲೆ ಅಥವಾ ಅಷ್ಟು ಅಂಶಗಳು ಅವರಿಗೆ ಕ್ಲಾರಿಟಿ ಸಿಕ್ಕ ನಂತರ ರಾಜಭವನಕ್ಕೆ ತೆರಳಿ ಮಾತುಕತೆಯನ್ನ ನಡೆಸಿದ್ದಾರೆ. ಸರ್ಕಾರದನ್ನ ನಾವು ರಚನೆ ಮಾಡ್ತೀವಿ ಅಂತ ಹಕ್ಕೊತ್ತಾಯ ಮಾಡಿರುವಂತದ್ದು ಇದು ಪ್ರೊಸೀಜರ್ ಆಗುತ್ತೆ. ಒಂದ್ ವೇಳೆ ಇದನ್ನ ವಿಜಯರವರು ಇವತ್ತು ಅಥವಾ ನಾಳೆ ಮಾಡಿರಲಿಲ್ಲ ಅಂದ್ರೆ ಆವಾಗ ರಾಜ್ಯಪಾಲರು ಎಂಟರ್ ಆಗಬೇಕಾಗಿರುವಂತದ್ದು ಸರ್ವೇ ಸಾಮಾನ್ಯ ಆಗಿತ್ತು. ಆದ್ರೆ ಈಗಾಗಲೇ ನೀವು ಹೇಳಿದಂತೆ ಎಲ್ರಿಗೂ ಗೊತ್ತಿರುವಂತೆ 2 ವಾರ ಫ್ಲೋರ್ ಟೆಸ್ಟ್ಗೆ ಸಮಯ ಇದ್ದೇ ಇರುತ್ತೆ. ಈ 15 ದಿನದಲ್ಲಿ ಕುದುರೆ ವ್ಯಾಪಾರ ಆಗದಂತೆ ಯಾವ ಪಕ್ಷ ಅಂದ್ರೆ ಟಿವಿಕೆಯಿಂದ ಯಾರು ರಿಸೈನ್ ಆಗದಂತೆ ಇಲ್ಲಿ ಉಳಿದಿರುವಂತ ಲೀಡರ್ಶಿಪ್ ಅನ್ನ ಮುಂದುವರಿಸಿಕೊಂಡು ಡಬಲ್ ಮಾಡ್ಕೊಂಡು ಹೋಗೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅದನ್ನ ಮಾಡುವಂತ ಲೆಕ್ಕಾಚಾರದಲ್ಲಿ ಈಗ ಪಕ್ಷ ಇರುವಂತದ್ದು. ಇದನ್ನ ಮುಂದುವರಿಸಿಕೊಂಡು ಹೋಗುವಂತ ನಿರೀಕ್ಷೆ ಇರುವಂತದ್ದು. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಟಿವಿಕೆಯ ಮುಖ್ಯಸ್ಥರಾದ ವಿಜಯ್. ಸರ್ಕಾರ ರಚನೆಯ ಹಕ್ಕು ಮಂಡನೆಯಾಗಿದೆ. ರಾಜಭವನ ಕಚೇರಿಗೆ ತೆರಳಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ದಳಪತಿ ವಿಜಯ್. ನಾಳೆ ವಿಜಯ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ವೇದಿಕೆ ಕೂಡ ಪರ್ಯಾಯವಾಗಿ ಸಿದ್ದವಾಗ್ತಾ ಇದೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ಚೆನ್ನೈನ ರಾಜಭವನದ ಒಳಗೆ ವಿಜಯ್ ಅವರು ತೆರಳುತ್ತಾ ಇರುವ ಸಂದರ್ಭದ ದೃಶ್ಯವನ್ನು ಸದ್ಯಕ್ಕೆ ನೀವು ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀರಿ. ಸಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಇದ್ರು, ನೇರ ಸಂಪರ್ಕದಲ್ಲಿದ್ದಾರೆ. ಈ ವಿಜಯ್ ಅವರನ್ನ ಕರೆಸೋ ವಿಚಾರದಲ್ಲೂ ಕೂಡ ಕೊಂಚ ಡಿಲೇ ಆಯಿತು, ವಿಳಂಬ ಮಾಡಿದ್ರು ರಾಜ್ಯಪಾಲರು ಅನ್ನೋ ಚರ್ಚೆಗಳು ನಡೀತಾ ಇತ್ತು. ಅದರ ಬೆನ್ನಲ್ಲೇ ಇದೀಗ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ವಿಜಯ್. ಸೊ ಈ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ನೀಡ್ತಾ ಹೋಗೋದಾದ್ರೆ ಅಭಿಷೇಕ್. ಈಗಾಗಲೇ ಸಿಎಂ ಸ್ಟಾಲಿನ್ ಅವರು ರಾಜೀನಾಮೆಯನ್ನ ನೀಡಿರುವಂತದ್ದು ರಾಜಭವನದಿಂದ ರಾಜ್ಯಪಾಲರು ಅಕ್ಸೆಪ್ಟ್ ಕೂಡ ಮಾಡಿದ್ದಾರೆ. ಹೊಸ ಸರ್ಕಾರ ಫಾರ್ಮ್ ಆಗುವವರೆಗೂ ನೀವು ಸೇವೆಯನ್ನ ಮುಂದುವರಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಒನ್ಸ್ ಅಗೇನ್ ಇದು ಪ್ರತಿ ಗವರ್ಮೆಂಟ್ ನಲ್ಲೂ ನಡೆಯುವಂತ ಪದ್ಧತಿಯಾಗಿರುವಂತದನ್ನ ಇಲ್ಲೂ ಕೂಡ ಪಾಲಿಸಲಾಗ್ತಾ ಇದೆ. ಈಗ ವಿಜಯರವರನ್ನ ಕರೆಸಿ ರಾಜ್ಯಪಾಲರೇ ಮಾತನಾಡಬೇಕಿತ್ತು ಅನ್ನೋದು ಒಂದು ಅಂಶ ಆಯಿತು. ಅದನ್ನ ತಡವಾಗಿ ಮಾಡಿದ್ದಾರೆ ಅನ್ನೋದು ಒಂದು ಅಂಶ ಆಯಿತು. ಅಂದ್ರೆ ಸ್ಪಷ್ಟ ಬಹುಮತ ಬಂದಿರುವಂತ ಪಕ್ಷದ ನಾಯಕ ಡಿಸೈಡ್ ಮಾಡ್ತಾನೆ ಯಾವಾಗ ರಾಜ್ಯಪಾಲರನ್ನ ಭೇಟಿಯಾಗಬೇಕು ಅಂತ. ಅದು ಸಾಮಾನ್ಯವಾಗಿ 24 ಗಂಟೆಯಿಂದ 48 ಗಂಟೆಗಳ ಒಳಗೆ ಹೋಗಿ ಭೇಟಿಯಾಗುವಂತ ಒಂದು ಕಾನೂನು ಅಥವಾ ಒಂದು ಅವಕಾಶ ಆ ಒಂದು ಸ್ಪಷ್ಟ ಬಹುಮತ ಪಡೆದಿರುವಂತ ಪಕ್ಷಕ್ಕೆ ಇರುತ್ತೆ. ಒಂದು ವೇಳೆ ಇದು 2 ರಿಂದ 3 ದಿನಗಳಾದರೂ ಯಾರು ಸಂಪರ್ಕ ಮಾಡಿಲ್ಲ ಅಂದಾಗ ಮಾತ್ರ ರಾಜ್ಯಪಾಲರು ಈ ವಿಚಾರದಲ್ಲಿ ಸೂಕ್ಷ್ಮವಾಗಿ ಮಧ್ಯಸ್ಥಿಕೆಯನ್ನು ವಹಿಸಬೇಕಾಗತ್ತೆ ಅಥವಾ ಎಚ್ಚರಿಕೆ ಗಂಟೆಯನ್ನು ಬಾರಿಸಬೇಕಾಗತ್ತೆ. ಆದರೆ ಈ ವಿಚಾರದಲ್ಲಿ ಸ್ಪಷ್ಟ ಬಹುಮತ ಸಿಕ್ಕಿದೆ. ಒಂದು ಹಂತದ ಗೊಂದಲ ಇತ್ತು. ಎಐಎಡಿಎಂಕೆಯಲ್ಲೇ 2 ಬಣಗಳಾಗಿದೆ. ಬಿಜೆಪಿಯಲ್ಲೇ ಒಂದಿಷ್ಟು ಜನ ವಿಜಯರವರಿಗೆ ಸಪೋರ್ಟ್ ಅನ್ನು ಕೊಡೋರಿದ್ರು, ಎಐಎಡಿಎಂಕೆಯಲ್ಲಿ ಸಪೋರ್ಟ್ ಅನ್ನು ಕೊಡುವಂತವರಿದ್ರು. ಮುಂದಿನ 40 ವರ್ಷಗಳ ಭವಿಷ್ಯಕ್ಕಾಗಿ ಎಐಎಡಿಎಂಕೆಯಲ್ಲಿರೋರು ವಿಜಯರನ್ನ ಸಪೋರ್ಟ್ ಮಾಡಿ ಅಂತ ಪಕ್ಷದ ಅಧ್ಯಕ್ಷರಿಗೆ ಹೇಳಿದ್ರು. ಈ ಲೆಕ್ಕಾಚಾರವನ್ನು ಕೂಡ ವಿಜಯರವರು ಗಮನಿಸ್ತಾ ಇರ್ತಾರೆ. ಪ್ರಾದೇಶಿಕ ಪಕ್ಷದಲ್ಲಿ ಗೆದ್ದಿರುವಂತಹ ಅಭ್ಯರ್ಥಿಗಳು ಏನ್ ಹೇಳ್ತಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇರ್ತಾರೆ. ಕಾಂಗ್ರೆಸ್ ಏನ್ ತೀರ್ಮಾನ ಮಾಡುತ್ತೆ ಅನ್ನೋದನ್ನು ಕೂಡ ಗಮನಿಸ್ತಾ ಇರ್ತಾರೆ. ಇಲ್ಲಿ ಮಿತ್ರರನ್ನ ಹೊರತುಪಡಿಸಿನದಕ್ಕಿಂತ ಸ್ನೇಹಕ್ಕಿಂತ ಹೆಚ್ಚಾಗಿ ರಾಜಕೀಯ ಲಾಭ ಯಾರಿಂದ ಯಾರಿಗೆ ಆಗುತ್ತೆ, ಇದರಿಂದ ರಾಜ್ಯಕ್ಕೆ ಏನು ಲಾಭ ಆಗುತ್ತೆ, ಇದರಿಂದ ಆಡಳಿತಕ್ಕೆ ಯಾವ ರೀತಿ ನಮಗೆ ಸಹಕಾರ ಆಗುತ್ತೆ ಅನ್ನೋದು ಸಾಮಾನ್ಯವಾಗಿ ರಾಜಕಾರಣಿಗಳು ಹಾಕುವ ಲೆಕ್ಕಾಚಾರ ಆಗುತ್ತೆ. ಇಲ್ಲಿ ವಿಜಯ್ನ ವರ್ಚಸ್ಸು ಒಂದ್ ಕಡೆ ಆಗುತ್ತೆ, ಪ್ರಭಾವ ಇನ್ನೊಂದ್ ಕಡೆ ಆಗುತ್ತೆ, ಅವರ ಐಡಿಯಾಲಜಿ ಸಿದ್ಧಾಂತ ಮತ್ತೊಂದ್ ಕಡೆ ಆಗುತ್ತೆ. ಇದಿಷ್ಟರ ಜೊತೆ ಕಾಂಬಿನೇಷನ್ ಇದ್ದಿದ್ದು ಬಡವರನ್ನ ಗುರುತಿಸಿ ಅವರಿಗೆ ಟಿಕೆಟ್ ಅನ್ನು ನೀಡಿ ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಜೊತೆನೂ ವಿಜಯ್ ಮಾತನಾಡ್ತಾರೆ. ಈ ಹಿಂದೆ ಇದ್ದಂತ ಸಿಎಂಗಳು ತೋರಿಸ್ತಾ ಇದ್ದಂತ ದರ್ಪವನ್ನ ಈ ವ್ಯಕ್ತಿ ತೋರಿಸ್ತಾ ಇಲ್ಲ. ಇದಿಷ್ಟು ಕೂಡ ಹ್ಯುಮ್ಯಾನಿಟೇರಿಯನ್ ಫ್ಯಾಕ್ಟ್ಸ್ ಅಂತ ಏನ್ ಹೇಳ್ತೀವಿ, ಇಂಟೆಲೆಕ್ಚುಯಲ್ ಫ್ಯಾಕ್ಟ್ಸ್ ಅಂತ ಏನ್ ಹೇಳ್ತೀವಿ, ಅದ್ರ ಜೊತೆಗೆ ಯಾವ ರೀತಿ ತಮ್ಮನ್ನ ತಾವು ಸಮಾಜದಲ್ಲಿ ಬಿಂಬಿಸಿಕೊಂಡಿದ್ದಾರೆ, ಇದೆಲ್ಲವೂ ಕೂಡ ಲೆಕ್ಕಾಚಾರ ವೋಟ್ ಆಗಿ ಕನ್ವರ್ಟ್ ಆಗಿದೆ ಅನ್ನೋದು ಮೊದಲನೇದಾಗುತ್ತೆ. ಇದ್ರ ಜೊತೆಗೆ ಒಂದು ಟರ್ಮ್ ಗೆದ್ರೆ ಸಾಕ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಟಿವಿಕೆ ಇರಲೇ ಇಲ್ಲ. ಪಕ್ಷ ಆರಂಭ ಆಗಿ 1 ವರ್ಷದಲ್ಲೇ 108 ಸೀಟನ್ನ ಪಡಿತೀವಿ ಅಂದಾಗ ಇನ್ನುಳಿದ 30 ವರ್ಷ ಯಾವ ತರ ನಾವು ಪಕ್ಷವನ್ನ ಬೆಳೆಸಬಹುದು, ಒಂದು ವೇಳೆ ವಿಜಯ್ ಕಾಲವಾದ್ರೂ ಕೂಡ ಪಕ್ಷ ಯಾವ ರೀತಿ ಮುಂದುವರಿಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಈಗ ವಿಜಯರವರಿಗೆ ಒಂದಿಷ್ಟು ಇನ್ಪುಟ್ಗಳನ್ನ ರಾಜಕೀಯ ಧುರೀಣರು ಅವರ ಸುತ್ತಮುತ್ತ ಏನಿದ್ದಾರೆ ಕೊಟ್ಟಿರುವಂತದ್ದು. ಇದು ಕೇವಲ ಒಂದು ಪಕ್ಷ ಅಲ್ಲ, ಇದು ಕೇವಲ ಒಂದು ಬಾರಿಯ ಅಧಿಕಾರವಲ್ಲ, ಬದಲಾಗಿ ಇದು ಒಂದು ಪರ್ಯಾಯ ವ್ಯವಸ್ಥೆಯನ್ನೇ ತಮಿಳುನಾಡಿಗೆ ತಂದುಕೊಟ್ಟಿರೋದ್ರಿಂದ ಇದನ್ನ ದಶಕಗಳ ಕಾಲ ಯಾವ ರೀತಿ ಮುಂದುವರಿಸಬೇಕು
ಮಾಡಬೇಕು ಅನ್ನೊಂದು ಐಡಿಯಾಲಜಿಯನ್ನು ಈಗಾಗಲೇ ವಿಜಯ್ ಅವರಿಗೆ ತಿಳಿಸಿರುವಂತದ್ದು. ಈ ಮ್ಯಾಟರ್ ನ ಸೆನ್ಸಿಟಿವಿಟಿ ಹಾಗೂ ಸೀರಿಯಸ್ನೆಸ್ ವಿಜಯ್ ಅವರ ಗಮನಕ್ಕೆ ತಂದಿರೋದ್ರಿಂದಲೇ ಮೊದಲ ಹೆಜ್ಜೆಯನ್ನ ತಪ್ಪಾಗಿ ಇಡಬಾರದು. ಮೊದಲ ಹೆಜ್ಜೆಯಲ್ಲೇ ಮೈತ್ರಿ ಮಾಡಿಕೊಳ್ಳುವಾಗಲೇ ನಾವು ಎಡವಟ್ಟನ್ನ ನಾವು ಮಾಡಿಕೊಂಡ್ರೆ ಈ ಪಕ್ಷವನ್ನ ಜನ ತಿರಸ್ಕಾರ ಮಾಡ್ತಾರೆ. ಡಿಎಂಕೆ ಹಾಗೂ ಎಐಎಡಿಎಂಕೆನೇ ತಿರಸ್ಕಾರ ಮಾಡಿದವರು ನನ್ನನ್ನ ತಿರಸ್ಕಾರ ಮಾಡೋದಿಲ್ಲ ಅನ್ನೊಂದು ಲೆಕ್ಕಾಚಾರ ಖಂಡಿತವಾಗಿಯೂ ವಿಜಯ್ ಅವರಿಗೆ ಇರೋದ್ರಿಂದಲೇ ಯಾವ ಹೆಜ್ಜೆ ಯಾರ ಜೊತೆ ಇಡಬೇಕು, ಯಾವ ಕಾರಣಕ್ಕೆ ಇಡಬೇಕು, ಅವರಿಗೆ ಯಾವ ಅವಕಾಶ ಸ್ಥಾನಮಾನವನ್ನ ಕೊಡಬೇಕು, ಅವರ ಬೇಡಿಕೆಗಳಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು, ನಮ್ಮ ಒಪ್ಪಂದಗಳನ್ನು ಅವರಿಗೆ ಯಾವ ರೀತಿ ತಲುಪಿಸಬೇಕು, ಈ ಇಷ್ಟೋ ಲೆಕ್ಕಾಚಾರಗಳನ್ನ ಕ್ಲಾರಿಟಿ ಆಫ್ ಥಾಟ್ಸ್ ತಗೊಂಡ ನಂತರವಷ್ಟೇ ರಾಜಭವನಕ್ಕೆ ತೆರಳಬೇಕು ಅನ್ನೋ ಒಂದು ಬಾರ್ಡರ್ ಅನ್ನ ಅವ್ರು ಹಾಕೊಂಡಿದ್ರು. ಈ ಚೌಕಟ್ಟನ್ನ ಕ್ಲಿಯರ್ ಆಫ್ ಥಾಟ್ಸ್ ಆದ್ಮೇಲೆ ಅಥವಾ ಅಷ್ಟು ಅಂಶಗಳು ಅವರಿಗೆ ಕ್ಲಾರಿಟಿ ಸಿಕ್ಕ ನಂತರ ರಾಜಭವನಕ್ಕೆ ತೆರಳಿ ಮಾತುಕತೆಯನ್ನ ನಡೆಸಿದ್ದಾರೆ. ಸರ್ಕಾರದನ್ನ ನಾವು ರಚನೆ ಮಾಡ್ತೀವಿ ಅಂತ ಹಕ್ಕೊತ್ತಾಯ ಮಾಡಿರುವಂತದ್ದು ಇದು ಪ್ರೊಸೀಜರ್ ಆಗುತ್ತೆ. ಒಂದ್ ವೇಳೆ ಇದನ್ನ ವಿಜಯ್ ಅವರು ಇವತ್ತು ಅಥವಾ ನಾಳೆ ಮಾಡಿರಲಿಲ್ಲ ಅಂದ್ರೆ ಆವಾಗ ರಾಜ್ಯಪಾಲರು ಎಂಟರ್ ಆಗಬೇಕಾಗಿರುವಂತದ್ದು ಸರ್ವೇ ಸಾಮಾನ್ಯ ಆಗಿತ್ತು. ಆದ್ರೆ ಈಗಾಗಲೇ ನೀವು ಹೇಳಿದಂತೆ ಎಲ್ರಿಗೂ ಗೊತ್ತಿರುವಂತೆ 2 ವಾರ ಫ್ಲೋರ್ ಟೆಸ್ಟ್ಗೆ ಸಮಯ ಇದ್ದೇ ಇರುತ್ತೆ. ಈ 15 ದಿನದಲ್ಲಿ ಕುದುರೆ ವ್ಯಾಪಾರ ಆಗದಂತೆ, ಯಾವ ಪಕ್ಷ ಅಂದ್ರೆ ಟಿವಿಕೆಯಿಂದ ಯಾರು ರಿಸೈನ್ ಆಗದಂತೆ, ಇಲ್ಲಿ ಉಳಿದಿರುವಂತ ಲೀಡರ್ಶಿಪ್ ಅನ್ನ ಮುಂದುವರಿಸಿಕೊಂಡು ಡಬಲ್ ಮಾಡ್ಕೊಂಡು ಹೋಗೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅದನ್ನ ಮಾಡುವಂತ ಲೆಕ್ಕಾಚಾರದಲ್ಲಿ ಈಗ ಪಕ್ಷ ಇರುವಂತದ್ದು. ಇದನ್ನ ಮುಂದುವರಿಸಿಕೊಂಡು ಹೋಗುವಂತ ನಿರೀಕ್ಷೆ ಇರುವಂತದ್ದು. ಸ್ಮಿತಾ, ರೈಟ್.